ಅಂದರೆ ಈ ಪಿತೃಪಕ್ಷ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಪಿತೃಪಕ್ಷ ಮಾಡಲೇಬೇಕು ಒಂದು ಕುಟುಂಬದಲ್ಲಿ ಎಲ್ಲರೂ ಅಂತ ಹೇಳ್ತಾರೆ. ಅಂದರೆ ಪಿತೃಪಕ್ಷದ ಪೂಜೆ ಏನಿರುತ್ತೆ, ಹಿರಿಯರ ಪೂಜೆ ಏನಿರುತ್ತೆ, ಅದನ್ನು ಮಾಡಲೇಬೇಕು, ಮಾಡದೇ ಇದ್ರೆ ದೋಷ ಅಂತಲೂ ಹೇಳ್ತಾರೆ. ಹೌ ಇಂಪಾರ್ಟೆಂಟ್ ಈ ಪಿತೃಪಕ್ಷದಲ್ಲಿ ಏನು ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಿದರೆ ಕಾಗೆಗಳಿಗೆ ಅನ್ನ ಮತ್ತು ಎಳ್ಳು ಆ್ಯಂಡ್ ತುಪ್ಪ ಕಲಸಿ ಇಡ್ತಾರೆ ಅದನ್ನ. ಆ್ಯಂಡ್ ಇಫ್ ಯು ಆಲ್ಸೋ ಸಿ ನಾರ್ತ್ ಇಂಡಿಯಾನಲ್ಲಿ ಪನ್ನೀರ್ ಆ ಥರದನ್ನ ಪ್ರೋಟೀನ್ ಆರ್ ಕ್ಯಾಲ್ಶಿಯಂ ರಿಚ್ ಫುಡ್. ಇಟ್ ಡಿಪೆಂಡ್ಸ್, ಅಂದರೆ ಆಯಾ ವಲಯಗಳಿಗೆ ವ್ಯತ್ಯಾಸ. ಸೊ ಬೇಸಿಕಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಏನು ಹೇಳ್ತಾರೆ ಪ್ರೋಟೀನ್ ರಿಚ್ ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಫುಡ್. ಓಕೆ. And this Pitru Paksha, this period is actually the breeding season for crows. Okay. So there are a lot of new mothers. ಸೊ ಆ ಇಕಲಾಜಿಕಲ್ ಬ್ಯಾಲೆನ್ಸ್ನ ನಾವು ಇದು ಮಾಡೋದಕ್ಕೋಸ್ಕರ ಈ ಒಂದು ರಿಚುವಲ್ನ ಮಾಡಿದ್ದಾರೆ ಅಷ್ಟೇ. ಸೊ ವೆನ್ ಯು ಆರ್ ಫೀಡಿಂಗ್, ಬಾಣಂತಿಗೆ ಕೊಡೋ ಥರ ಅನ್ನ ಮತ್ತು ಆ ಎಳ್ಳು, ಸೊ ಕ್ಯಾಲ್ಶಿಯಂ ರಿಚ್ ಫುಡ್ ಆ್ಯಂಡ್ ಆಲ್ಸೋ ಪನ್ನೀರ್ ದ ಪ್ರೋಟೀನ್ ರಿಚ್ ಫುಡ್, ಯು ಆರ್ ಹೆಲ್ಪಿಂಗ್ ಅ ನ್ಯೂ ಮದರ್ ಗೆಟ್ ಸಮ್ ನ್ಯೂಟ್ರಿಷನ್. ಸೊ ಕಾಗೆಗಳಿಗೆ ಯಾಕೆ ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ಈ ಪೀಪಲ್ ಟ್ರೀ ಅನ್ನೋದೊಂದಿದೆಯಲ್ಲ, ಅದು ನಿಮಗೆ ಸಸಿ ನೆಟ್ಟಿದ್ರೆ ಅಥವಾ ಬೀಜ ನೆಟ್ಟಿದ್ರೆ ಅದು ಬರೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಥ್ರೂ ಅ ಕ್ರೋಸ್ ಡೈಜೆಸ್ಟಿವ್ ಸಿಸ್ಟಮ್. ಆ ಕಾಗೆ ಅದು ತಿಂದು ಆ ಬೀಜ ಯೂಶಲಿ ಅಷ್ಟು ಪ್ರೊಪಗೇಟ್ ಆಗೋದಕ್ಕೆ ಅದೇ ರೀಸನ್. ಸೊ ನೀವು ಅದಕ್ಕೆ ನೋಡ್ಬೋದು, ಆ ಪೀಪಲ್ ಟ್ರೀ ಅನ್ನೋದು ಯಾರ್ದೋ ರೂಫ್ ಮೇಲೆ ಇನ್ನೆಲ್ಲೆಲ್ಲೋ ಬೆಳ್ಕೊಳತ್ತೆ ಅದು. ಹೌದು ಹೌದು ಹೌದು. ಸೊ ದಟ್ ಈಸ್ ದ ರೀಸನ್. ಆ್ಯಂಡ್ ದ್ಯಾಟ್ ಟ್ರೀ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಕಾಲ ಅದು ಆಕ್ಸಿಜನ್ ಕೊಡುತ್ತೆ. ಸೊ ಆ ಒಂದು ಇಕಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ, ಪ್ಲಸ್ ಆಲ್ಸೋ ಆ ಟ್ರೀನ ಪ್ರಾಪಗೇಟ್ ಮಾಡೋದಕ್ಕೋಸ್ಕರ ಗುಡ್ ಕ್ವಾಲಿಟಿ ಕ್ರೋಸ್ ಬೇಕಲ್ವಾ. ಸೊ ಅವ್ರಿಗೆ ಒಳ್ಳೆ ಊಟನ ಕೊಡ್ತಾ ಇದ್ದಿದ್ದು. ಬಟ್ ಇವಾಗ ಅದು ಏನೇನೋ ಆಗಿದೆ ಬಿಡಿ, ಎಲ್ಲ ನಂಬಿಕೆಗಳಷ್ಟೇ ಆಗಿದೆ.